ಇನ್ನು ಸ್ಟೇಡಿಯಂಗೆ ಪರಮೇಶ್ವರ್ ಅವರ ಹೆಸರಿಟ್ಟಿದ್ದು ಅಪರಾಧ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಪರಮೇಶ್ವರ್ ಅವರ ಹೆಸರು ಹೆಂಗಿಡ್ತೀರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಹೆಸರಿಟ್ಟಿದ್ದು ಅಪರಾಧ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರಿದ್ದಾರೆ. ಇದೇ ಸಂದರ್ಭದಲ್ಲಿ ಗಾಂಧೀಜಿ ಬಗ್ಗೆ ಕಾಂಗ್ರೆಸ್ನವರದು ಬರೀ ಮೊಸಳೆ ಕಣ್ಣೀರು. ಹೆಸರು ಮರುನಾಮಕರಣ ಮಾಡಿದ್ದು ಖಂಡನೀಯ, ಪರಮೇಶ್ವರ್ ಹೆಸರಿಟ್ಟಿದ್ದು ಅಪರಾಧ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳೋದೊಂದು ಮಾಡೋದು ಮತ್ತೊಂದು ಅಂತಾನು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರದ್ದು ಸ್ವಾರ್ಥ ರಾಜಕಾರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅದರ ಹೆಸರನ್ನ ಬದಲಾವಣೆ ಮಾಡುವಂತ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿ ಅಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನ ಮಹಾತ್ಮ ಗಾಂಧಿ ಬದಲಿಯಾಗಿ ಮಾಡುತ್ತಿರುವಂತದ್ದು ಅಕ್ಷಮ ಅಪರಾಧ. ಕಾಂಗ್ರೆಸ್ಸಿನ ಒಂದು ಮುಖವಾಡ ಕಳಚಿ ಬಿದ್ದಿದೆ. ಮನ್ರೇಗಾ ಅನ್ನ ಜಿ ರಾಮ್ಜಿ ಅಂತ ಬದಲಾವಣೆ ಮಾಡಿರುವಂತಹದಕ್ಕೆ ಬಹಳ ದೊಡ್ಡ ಇಶ್ಯೂ ಆಗಿ ಅದನ್ನು ಪರಿವರ್ತನೆ ಮಾಡಿದ್ರು. ಏನು ಮಹಾತ್ಮ ಗಾಂಧಿಯ ನಿಜವಾದಂತ ಫಾಲೋವರ್ಸ್ ಇವರೇ ಅನ್ನೋ ರೀತಿಯಲ್ಲಿ ನಿನ್ನೇನು ಕೂಡ ನಮ್ಮ ಖರ್ಗೆ ಸಾಹೇಬರು ಮಾತಾಡೋದು ಒಂದು ಮಾಡೋದು ಒಂದು. ಇದು ಕಾಂಗ್ರೆಸ್ಸಿನ ನೀತಿ. ನಡೆನೇ ಬೇರೆ, ನುಡಿನೇ ಬೇರೆ. ಅದಕ್ಕೆ ಸಾಕ್ಷಿ ಇಷ್ಟೆಲ್ಲ ನಡೀತಿರುವಂತಹ ಸಂದರ್ಭದಲ್ಲೇ ಒಂದು ದಾಷ್ಟ್ಯವನ್ನ ತೋರಿಸಿ ದುಸ್ಸಾಹಸವನ್ನ ಮಾಡಿ ಅಲ್ಲಿ ಪರಮೇಶ್ವರ್ ಹೆಸರಿಟ್ಟಿರುವಂತಹದ್ದು ಮಹಾತ್ಮ ಗಾಂಧೀಜಿಗೆ ಮಾಡಿರುವಂತಹ ದೊಡ್ಡ ಅವಮಾನ. ತುಮಕೂರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಇನ್ನು ಸ್ಟೇಡಿಯಂಗೆ ಪರಮೇಶ್ವರ್ ಅವರ ಹೆಸರಿಟ್ಟಿದ್ದು ಅಪರಾಧ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಪರಮೇಶ್ವರ್ ಅವರ ಹೆಸರು ಹೆಂಗಿಡ್ತೀರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಹೆಸರಿಟ್ಟಿದ್ದು ಅಪರಾಧ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರಿದ್ದಾರೆ. ಇದೇ ಸಂದರ್ಭದಲ್ಲಿ ಗಾಂಧೀಜಿ ಬಗ್ಗೆ ಕಾಂಗ್ರೆಸ್ನವರದು ಬರೀ ಮೊಸಳೆ ಕಣ್ಣೀರು. ಹೆಸರು ಮರುನಾಮಕರಣ ಮಾಡಿದ್ದು ಖಂಡನೀಯ, ಪರಮೇಶ್ವರ್ ಹೆಸರಿಟ್ಟಿದ್ದು ಅಪರಾಧ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳೋದೊಂದು ಮಾಡೋದು ಮತ್ತೊಂದು ಅಂತಾನು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರದ್ದು ಸ್ವಾರ್ಥ ರಾಜಕಾರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅದರ ಹೆಸರನ್ನ ಬದಲಾವಣೆ ಮಾಡುವಂತ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿ ಅಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನ ಮಹಾತ್ಮ ಗಾಂಧಿ ಬದಲಿಯಾಗಿ ಮಾಡುತ್ತಿರುವಂತದ್ದು ಅಕ್ಷಮ ಅಪರಾಧ. ಕಾಂಗ್ರೆಸ್ಸಿನ ಒಂದು ಮುಖವಾಡ ಕಳಚಿ ಬಿದ್ದಿದೆ. ಮನ್ರೇಗಾ ಅನ್ನ ಜಿ ರಾಮ್ಜಿ ಅಂತ ಬದಲಾವಣೆ ಮಾಡಿರುವಂತಹದಕ್ಕೆ ಬಹಳ ದೊಡ್ಡ ಇಶ್ಯೂ ಆಗಿ ಅದನ್ನು ಪರಿವರ್ತನೆ ಮಾಡಿದ್ರು. ಏನು ಮಹಾತ್ಮ ಗಾಂಧಿಯ ನಿಜವಾದಂತ ಫಾಲೋವರ್ಸ್ ಇವರೇ ಅನ್ನೋ ರೀತಿಯಲ್ಲಿ ನಿನ್ನೇನು ಕೂಡ ನಮ್ಮ ಖರ್ಗೆ ಸಾಹೇಬರು ಮಾತಾಡೋದು ಒಂದು ಮಾಡೋದು ಒಂದು. ಇದು ಕಾಂಗ್ರೆಸ್ಸಿನ ನೀತಿ. ನಡೆನೇ ಬೇರೆ, ನುಡಿನೇ ಬೇರೆ. ಅದಕ್ಕೆ ಸಾಕ್ಷಿ ಇಷ್ಟೆಲ್ಲ ನಡೀತಿರುವಂತಹ ಸಂದರ್ಭದಲ್ಲೇ ಒಂದು ದಾಷ್ಟ್ಯವನ್ನ ತೋರಿಸಿ ದುಸ್ಸಾಹಸವನ್ನ ಮಾಡಿ ಅಲ್ಲಿ ಪರಮೇಶ್ವರ್ ಹೆಸರಿಟ್ಟಿರುವಂತಹದ್ದು ಮಹಾತ್ಮ ಗಾಂಧೀಜಿಗೆ ಮಾಡಿರುವಂತಹ ದೊಡ್ಡ ಅವಮಾನ. ತುಮಕೂರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ
ನಿನ್ನೆನೂ ಕೂಡ ನಮ್ಮ ಖರ್ಗೆ ಸಾಹೇಬರು ಮಾತಾಡೋದು ಒಂದು ಮಾಡೋದು ಒಂದು ಇದು ಕಾಂಗ್ರೆಸ್ಸಿನ ನೀತಿ. ನಡೆನೇ ಬೇರೆ, ನುಡಿನೇ ಬೇರೆ. ಅದಕ್ಕೆ ಸಾಕ್ಷಿ ಇಷ್ಟೆಲ್ಲ ನಡೀತಿರುವಂತಹ ಸಂದರ್ಭದಲ್ಲೇ ಒಂದು ದಾಷ್ಟ್ಯವನ್ನ ತೋರಿಸಿ ದುಸ್ಸಾಹಸವನ್ನ ಮಾಡಿ ಅಲ್ಲಿ ಪರಮೇಶ್ವರ ಹೆಸರಿಟ್ಟಿರುವಂತಹದ್ದು ಮಹಾತ್ಮ ಗಾಂಧೀಜಿಗೆ ಮಾಡಿರುವಂತಹ ದೊಡ್ಡ ಅವಮಾನ. ತುಮಕೂರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ, ಇನ್ನು ಸ್ಟೇಡಿಯಂಗೆ ಪರಮೇಶ್ವರ್ ಅವರ ಹೆಸರಿಟ್ಟಿದ್ದು ಅಪರಾಧ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಪರಮೇಶ್ವರ್ ಅವರ ಹೆಸರು ಹೆಂಗಿಡ್ತೀರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಹೆಸರಿಟ್ಟಿದ್ದು ಅಪರಾಧ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರಿದ್ದಾರೆ. ಇದೇ ಸಂದರ್ಭದಲ್ಲಿ ಗಾಂಧೀಜಿ ಬಗ್ಗೆ ಕಾಂಗ್ರೆಸ್ನವರು ಬರೀ ಮೊಸಳೆ ಕಣ್ಣೀರು, ಹೆಸರು ಮರುನಾಮಕರಣ ಮಾಡಿದ್ದು ಖಂಡನೀಯ, ಪರಮೇಶ್ವರ್ ಹೆಸರಿಟ್ಟಿದ್ದು ಅಪರಾಧ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳೋದೊಂದು ಮಾಡೋದು ಮತ್ತೊಂದು ಅಂತಾನೂ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರದ್ದು ಸ್ವಾರ್ಥ ರಾಜಕಾರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ, ಅದರ ಹೆಸರನ್ನ ಬದಲಾವಣೆ ಮಾಡುವಂತ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿ ಅಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನ ಮಹಾತ್ಮ ಗಾಂಧಿ ಬದಲಿಯಾಗಿ ಮಾಡುತ್ತಿರುವಂತದ್ದು ಅಕ್ಷಮ ಅಪರಾಧ. ಕಾಂಗ್ರೆಸ್ಸಿನ ಒಂದು ಮುಖವಾಡ ಕಳಚಿ ಬಿದ್ದಿದೆ. ಮನ್ರೇಗಾ ಅನ್ನ ಜಿ ರಾಮ್ಜಿ ಅಂತ ಬದಲಾವಣೆ ಮಾಡಿರುವಂತಹದಕ್ಕೆ ಬಹಳ ದೊಡ್ಡ ಇಶ್ಯೂ ಆಗಿ ಅದನ್ನು ಪರಿವರ್ತನೆ ಮಾಡಿದ್ರು. ಏನು ಮಹಾತ್ಮ ಗಾಂಧಿಯ ನಿಜವಾದಂತ ಫಾಲೋವರ್ಸ್ ಇವರೇ ಅನ್ನೋ ರೀತಿಯಲ್ಲಿ ನಿನ್ನೆನೂ ಕೂಡ ನಮ್ಮ ಖರ್ಗೆ ಸಾಹೇಬರು ಮಾತಾಡೋದು ಒಂದು ಮಾಡೋದು ಒಂದು ಇದು ಕಾಂಗ್ರೆಸ್ಸಿನ ನೀತಿ. ನಡೆನೇ ಬೇರೆ, ನುಡಿನೇ ಬೇರೆ. ಅದಕ್ಕೆ ಸಾಕ್ಷಿ ಇಷ್ಟೆಲ್ಲ ನಡೀತಿರುವಂತಹ ಸಂದರ್ಭದಲ್ಲೇ ಒಂದು ದಾಷ್ಟ್ಯವನ್ನ ತೋರಿಸಿ ದುಸ್ಸಾಹಸವನ್ನ ಮಾಡಿ ಅಲ್ಲಿ ಪರಮೇಶ್ವರ ಹೆಸರಿಟ್ಟಿರುವಂತಹದ್ದು ಮಹಾತ್ಮ ಗಾಂಧೀಜಿಗೆ ಮಾಡಿರುವಂತಹ ದೊಡ್ಡ ಅವಮಾನ. ತುಮಕೂರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ,